ಆ ಮಗುವಿಗೆ ಜಸ್ಟ್ 5 ವರ್ಷ. ಬೆಳಗ್ಗೆ ಖುಷಿಯಾಗಿ ಶಾಲೆಗೆ ಹೋಗಿತ್ತು. ಅಮ್ಮ ಹೋಗಿ ಬರ್ತೀನಿ ಅಂತ ಹೇಳಿ ಟಾಟಾ ಮಾಡಿ ಹೋಗಿತ್ತು. ಸಂಜೆ ಆಗ್ತಾ ಇದ್ದಂತೆ ಇನ್ನೇನು ಮಗಳು ಮನೆಗೆ ಬರ್ತಾಳೆ ಅಂತ ಹೆತ್ತವಳು ಕಾಯ್ತಾ ಇದ್ಲು. ಆದರೆ ಬಂದಿದ್ದು ಮಾತ್ರ ಸಾವಿನ ಸುದ್ದಿ. ಶಾಲಾ ಬಸ್ ಮೇಲೆ ಅಪ್ಪಳಿಸಿದ ಯಮರೂಪಿ ಮರ ಬಾಲಕಿಯ ಜೀವವನ್ನೇ ತೆಗೆದಿದೆ. ಸಾವು ಅನ್ನೋದು ಒಂಥರ ಕರೆಯದೆ ಬರೋ ಅತಿಥಿ ಇದ್ದಂತೆ. ಬೇಡ ಅಂದ್ರೂ ಬಿಡಲ್ಲ, ಹೋಗು ಅಂದ್ರೂ ಹೋಗಲ್ಲ. ಒಮ್ಮೆ ವಿಧಿ ಲಿಖಿತವಾದ್ರೆ ಮುಗೀತು. ಯಮನಿಟ್ಟ ಮುಹೂರ್ತದಲ್ಲಿ ಎಂಥವರೇ ಆದ್ರೂ ಸಾವಿನ ಮನೆ ಸೇರಲೇಬೇಕು. ಈ ಮಗುವಿನ ಬಾಳಲು ವಿಧಿ ಇಂಥದ್ದೇ ಘೋರಾತಿ ಘೋರ ಮುಹೂರ್ತ ಇಟ್ಟಿದ್ದ. ಬೆಳಗ್ಗೆ ನಗ್ತಾ ಶಾಲೆಗೆ ಹೋದ ಕಂದಮ್ಮ ರಾತ್ರಿ ಹೆಣವಾಗಿ ಮನೆಗೆ ಬಂದಿದೆ. ಶಾಲಾ ವಾಹನದ ಮೇಲೆ ಯಮರೂಪಿ ಮರ ಬಿದ್ದು 5 ವರ್ಷದ ಮಗು ಬಲಿಯಾಗಿದೆ. ಯಮನ ಸಂಚಿಗೆ ಹೋಯ್ತು ಕಂದಮ್ಮನ ಪ್ರಾಣ. ಮರದಲ್ಲಿ ಅಡಗಿದ್ದ ಯಮ ತೆಗೆದೇ ಬಿಟ್ಟ ಜೀವ. ಇವಳೆ ಅರಳೋ ವಯಸ್ಸಲ್ಲಿ ಬಾಡಿ ಹೋದ ಬಾಲಕಿ. ಹೆಸರು ಚಿರನ್ವಿ ಅಂತ. ಇನ್ನೂ ಜಸ್ಟ್ 5 ವರ್ಷ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಕಲ್ಲಡ್ಕ ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ UKG ಓದ್ತಿದ್ದಳು. ನಿತ್ಯ ಶಾಲಾ ವಾಹನದಲ್ಲಿ ಹೋಗಿ ಬರ್ತಿದ್ದವಳು ಹೆತ್ತವರ ಪಾಲಿನ ಆಶಾಕಿರಣ ಆಗಿದ್ಲು. ನಿನ್ನೆ ಬೆಳಗ್ಗೆ ಖುಷಿಯಾಗಿಯೇ ಶಾಲೆ ಬಸ್ ಹತ್ತಿದ್ಲು. ಶಾಲೆಗೆ ಹೋಗುವಾಗ ಅಮ್ಮನಿಗೆ ಅದೇನ್ ಹೇಳಿದ್ಲೋ ಏನೋ. ಇದೇ ಕೊನೆಯ ಭೇಟಿ ಅಂತ ಅದೇನ್ ಮುನ್ಸೂಚನೆ ಕೊಟ್ಟಿದ್ಲೋ ಅದೂ ಗೊತ್ತಿಲ್ಲ. ಹೆತ್ತವಳಿಗೆ ಬಾಯ್ ಹೇಳಿ ಹೊರಟವಳು ಬಾರದ ಲೋಕಕ್ಕೆ ಹೊರಟು ಹೋಗಿದ್ದಾಳೆ. ಇನ್ನೇನು ಶಾಲೆ ಬಿಡ್ತು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಹೋಗ್ತೀನಿ ಅನ್ನೋ ಖುಷಿಯಲ್ಲಿದ್ದವಳು ದಾರಿ ಮಧ್ಯೆಯೇ ಉಸಿರು ಚೆಲ್ಲಿದ್ದಾಳೆ. ಸಂಜೆ ಶಾಲೆ ಮುಗೀತಿದ್ದಂತೆ ಎಲ್ಲಾ ಮಕ್ಕಳು ಬಸ್ ಏರಿ ಹೊರಟಿದ್ರು. ಬದಿನಾರಿನ ಕಲ್ಲೀಟಿ ಕಾನಲ್ತಾಯ ದೇವಸ್ಥಾನದ ಬಳಿ ಬರ್ತಿದ್ದಂತೆ ಬೃಹತ್ ಮರವೊಂದು ಬಸ್ ಮೇಲೆ ಬಿದ್ದಿದೆ. ಏಕಾಏಕಿ ಯಮರೂಪಿ ಮರ ಬೀಳ್ತಿದ್ದಂತೆ ಚಿರನ್ವಿ ಗಂಭೀರವಾಗಿ ಗಾಯಗೊಂಡಿದ್ಲು. ಇದನ್ನ ನೋಡಿದ ಹೆಣ್ಮಗಳೊಬ್ಬಳು ತಾನೇ ಆಟೋ ಮಾಡಿಕೊಂಡು ಪುತ್ತೂರಿನ ಆಸ್ಪತ್ರೆಗೆ ಸೇರಿಸಿದ್ಲು. ಆದರೆ ಅಷ್ಟೊತ್ತಿಗಾಗಲೇ ಕಂದಮ್ಮನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. 4:30 ಗಂಟೆಗೆ ನಮ್ಮ ಪಕ್ಕದಲ್ಲಿ ಸ್ಕೂಲ್ ಬಸ್ ಬರುವಾಗ ಮರ ಬಿತ್ತು. ಅದನ್ನು ನನಗೆ ಫೋನ್ ಮಾಡಿದರು. ಹೋಗಿ ನಾನು ಮಗುವನ್ನು ಹತ್ತಿರ ಕಾರ್ತಿಕ್ ಎಂಬ ರಿಕ್ಷಾದಲ್ಲಿ ಕರ್ಕೊಂಡು ಮಾಣಿಗೆ ಬಂದೆ. ಮಾಣಿಯಿಂದ ಪುತ್ತೂರಿಗೆ ಬಂದೆ. ಒಂದ್ ಕಡೆ ಚಿರನ್ವಿ ಪ್ರಾಣ ಬಿಟ್ರೆ ಇನ್ನಿಬ್ಬರು ಮಕ್ಕಳು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಅವರನ್ನ ಕಲ್ಲಡ್ಕ ಹಾಗೂ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸುದ್ದಿ ಗೊತ್ತಾಗ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ಶಾಸಕರು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಮರ ಬಿದ್ದ ಏಟಿಗೆ ಮಗುವಿಗೆ ದೊಡ್ಡ ಪೆಟ್ಟಾಗಿ ಈ ಮಗು ಮೃತಪಟ್ಟಿದೆ. ಇನ್ನೊಂದೆರಡು ಮಕ್ಕಳಿಗೆ ಗಾಯ ಆಗಿದೆ. ಡ್ರೈವರಿಗೂ ಗಾಯ ಆಗಿದೆ. ಒಂದು ದೊಡ್ಡ ಅನಾಹುತ ಆಗಿ ಹೋಗಿದೆ. ಹಾಗೆ ಒಂದು ಮಗುವನ್ನು ಕಳ್ಕೊಂಡಂಥ ದುಃಖವನ್ನು ಭರಿಸುವಂಥ ಒಂದು ಶಕ್ತಿಯನ್ನು ಭಗವಂತ ಅವರಿಗೆ ಕರುಣಿಸಲಿ. 5 ಮಕ್ಕಳಿಗೆ ಇಂಜುರಿ ಆಗಿತ್ತು. ಅದರಲ್ಲಿ ಒಂದು ಮಗು ಚಿರಣ್ವಿ ಅಂತೇಳಿ 5.5 ವರ್ಷದ ಮಗು ತುಂಬ ತಲೆಗೆ ಏಟಾಗಿ ಇವತ್ತು ನಮ್ಮನ್ನೆಲ್ಲ ಅಗಲಿ ಹೋಗಿದೆ, ತೀರೋಗಿದೆ. ಮಗು 5.5 ವರ್ಷದ ಮಗು. ಅದು ನಮ್ಮ ಪುತ್ತೂರು ಜನರಲ್ ಆಸ್ಪತ್ರೆಯಲ್ಲಿ ಬರೋದಕ್ಕೆ ಮುಂಚೆನೇ ತೀರೋಗಿತ್ತು. ಇನ್ನೂ 2 ಮಕ್ಕಳು ಔಟ್ ಆಫ್ ಡೇಂಜರ್, ಏನು ಪ್ರಾಬ್ಲಮ್ ಇಲ್ಲ. ಅವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಅಧಿಕಾರಿಗಳೇನು ಕರಳ ಕುಡಿ ಕಳ್ಕೊಂಡ ಹೆತ್ತವರಿಗೆ ಪರಿಹಾರ ಕೊಡಿಸ್ತೀನಿ ಎಂದಿದ್ದಾರೆ. ಆದರೆ ಆ ಪರಿಹಾರ ಮಗಳನ್ನ ತಂದು ಕೊಡುತ್ತಾ? 5 ವರ್ಷ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದ ಹೆತ್ತವರ ಪ್ರೀತಿಯನ್ನ ಮರಳಿ ಕೊಡುತ್ತಾ? ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.